ಜಯ ಜಗನ್ನಾಥ ಓಂ ವೆಂಕಟೇಶ. ಲೆಟ್ ಸ್ಟಾರ್ಟ್ ವಿತ್ ದ ಟಾಪಿಕ್ ಆಫ್ ದ ಲ್ಯಾಕ್ರಿಮಲ್ ಅಪಾರ್ಟ್. ನಾವು ಅಳತೀವಲ್ಲ ಬಾಯಿ ಹಳೇದೇ ಲ್ಯಾಕ್ರಿಮಸ್ ಅಪಾರಿಟಸ್ ಅಂದ್ರೆ ಅದಕ್ಕಲ್ಲ ಅಥವಾ ನೀರು ಬರ್ತಾವಲ್ಲ ಅದಂತ ಹೇಳಿದ್ದು ನಾನು. ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಐತಿ, ಲ್ಯಾಕ್ರಿಮಲ್ ಡಕ್ಟ್ ಐತಿ, ಮತ್ತು ಲೋವರ್ ಕ್ಯಾನಾನಿಕುಲಸ್, ವಾಲ್ ಆಫ್ ಆಸ್ನರ್ ಐತಿ, ನಾಸೋ ಲ್ಯಾಕ್ರಿಮಲ್ ಡಕ್ಟ್, ಲ್ಯಾಕ್ರಿಮಲ್ ಸ್ಯಾಕು, ಕಾಮನ್ ಕ್ಯಾನಾನಿಕುಲಸ್, ಅಪ್ಪರ್ ಕ್ಯಾನಾನಿಕುಲಸ್ ಇವೆಲ್ಲ ಬಂತು. ಅದು ಟಿಯರ್ ಫಿಲಿಮ್. ಒಂದು ಟಿಯರ್ ಫಿಲಿಮು ಯಾವಾಗ ಅಳು ಬರ್ತದೆ ಅಂದರೆ ಅದು ಟಿಯರ್ ಫಿಲಿಮ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೊರಗಿಂದಲೇ ಲಿಪಿಡ್ ಲೇಯರ್, ಒಳಗಿಂದಲೇ ಮ್ಯೂಕಸ್ ಲೇಯರ್ ಅಂತ ಬರೆದಿಟ್ಟಂಗೆ ಆಗೈತೆ ಅದು. ಓಕೆ, ಲಿಪಿಡ್, ಅಕ್ವೇಸ್, ಮ್ಯೂಕಸ್. ಓಕೆ, ಮೆಬೋಮಿಯಮ್ ಗ್ಲ್ಯಾಂಡ್ ಹೊರಗೆ ಮೇಂಟೈನ್ ಮಾಡ್ತಾ ಇರ್ತೈತಿ. ನಡುಕ್ಕೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಆಕತಿ. ಇಲ್ಲಿ ಮೆಬೋಮಿಯಮ್ ಗ್ಲ್ಯಾಂಡ್, ಇಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್, ಒಳಗಡೆ ಮ್ಯೂಕಸ್ ಗ್ಲ್ಯಾಂಡ್ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು. ಅದಾದಮೇಲೆ ಮ್ಯೂಕಸ್ ಲೇಯರ್, ಇಟ್ ಇಸ್ ಇನ್ನರ್ ಮೋಸ್ಟ್ ಲೇಯರ್ ಕಂಟಿನ್ಯೂಸ್ ಕ್ರಿಯೇಟೆಡ್ ಬೈ ದ ಗಾಬ್ಲೆಟ್ ಸೆಲ್ಸ್, ಅದು ಕಂಜೆಕ್ಟಿವ್ ಇದು. ಅದಾದಮೇಲೆ ಅಕ್ವೇಸ್ ಲೇಯರ್, ಮಿಡಿಲ್ ಲೇಯರ್ ಕಂಟಿನ್ಯೂಸ್ ಕ್ರಿಯೇಟೆಡ್ ಬೈ ದ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಇದು. ಅದಾದಮೇಲೆ ಲಿಪಿಡ್ ಲೇಯರ್ ಔಟರ್ ಮೋಸ್ಟ್ ಲೇಯರ್ ಕಂಟಿನ್ಯೂಸ್ ಲಿಪಿಡ್ ಟು ಪ್ರಿವೆಂಟ್ ದ ಎವಾಪರೇಷನ್ ಆಫ್ ದ ಏರ್ ಸೆಕ್ರೆಟೆಡ್ ಬೈ ದ ಮೆಬೋಮಿಯಮ್ ಗ್ಲ್ಯಾಂಡ್. ಫಂಕ್ಷನ್ಸ್ ಏನು? ಕೀಪ್ ಕಾರ್ನಿಯಾ ದ ಕಂಜೆಕ್ಟಿವಲ್ ಮಾಯ್ಸ್ಟ್, ಮೇಂಟೈನ್ ದ ಕಾರ್ನಿಯಲ್ ಸರ್ಫೇಸ್ ಅಂಡ್ ದ ಆಪ್ಟಿಮಲ್ ಯೂನಿಫಾರ್ಮ್. ಅಂದ್ರೆ ಯಾವಾಗಲೂ ಮಾಯ್ಸ್ಟ್ ಇರ್ತೈತಿ, ಆಪ್ಟಿಮಲ್ ಇದು ಮೇಂಟೈನ್ ಮಾಡ್ತೈತಿ. ಇದು ಆಕ್ಸಿಜನ್ ಇದಕ್ಕೇನು ಇದು ಮಾಡ್ತೈತಿ. ವಾಶ್ ಅವೇ ದ ಡೆಬ್ರಿಸ್, ಏನಾದ್ರು ಉಲ್ಟಪಟ್ಟ ಡೆಬ್ರಿಸ್ ಇದ್ರೆ ಅವನ್ನೆಲ್ಲ ಹೊರಗೆ ಹಾಕ್ತೈತಿ. ಅದಾದ ಪಿಚ್ಚೆ ಬರ್ತದಲ್ಲ ಮುಂಜಾನೆ ತಕ್ಕಂತೀವಲ್ಲ ಪಿಚ್ಚೆ ಕಾರಣ ವಾಲ್ಸ್ ಅದೆಲ್ಲ ಅದೇ ಅದು. ಪ್ರಿವೆಂಟ್ ದ ಇನ್ಫೆಕ್ಷನ್ ಯಾಕಂದ್ರೆ ಆ್ಯಂಟಿಬ್ಯಾಕ್ಟೀರಿಯಲ್ ಇದ್ರೊಳಗೆ ಪ್ರಾಪರ್ಟಿ ಇರ್ತೈತಿ. ಅದಾದಮೇಲೆ ಫೆಸಿಲಿಟೇಟ್ಸ್ ಮೂವ್ಮೆಂಟ್ ಆಫ್ ದಿ ಲಿಡ್ ಓವರ್ ದ ಗ್ಲೋಬ್. ಓಕೆ, ಹಿಂಗೆ ಮೂವ್ಮೆಂಟ್ ಮಾಡೋಕೆ ಲಿಡ್ ಓವರ್ ಗ್ಲೋಬ್ ಆಕತಿ. ಯಾವಾಗ ಇದು ಫಾರ್ಮೇಷನ್ ಮಾಡ್ತಂದ್ರೆ ಯಾವಾಗ ನಾವು ಜಾಸ್ತಿ ರೆಪ್ಪೆ ಬಿಡ್ತೀವಲ್ಲ ಅವಾಗ ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಕಂಪ್ರೆಸ್ ಆಗಿ ಅವಾಗ ಹೊರಗೆ ಇದು ಬಿಡ್ತೈತಿ ಟಿಯರ್. ಡ್ರೈ ಐಸ್, ಇಟ್ ಇಸ್ ದ ಕಂಡೀಷನ್ ವೇರ್ ದ ಕ್ವಾಂಟಿಟಿ ಆರ್ ದ ಕ್ವಾಲಿಟಿ ಆಫ್ ದ ಟಿಯರ್ ಇಸ್ ರಿಡ್ಯೂಸ್ ಲೀಡ್ ಟು ದ ಡ್ರೈ ಆ್ಯಂಡ್ ಇರಿಟೆಂಟ್ ಆಕ್ಯುಲರ್ ಸರ್ಫೇಸ್. ಓಕೆ, ಇದರೊಳಗೆ ಅಕ್ವೇಸ್ ಡೆಫಿಷಿಯನ್ಸಿ ಆಪರೇಟಿವ್ ಡ್ರೈ ಇರ್ತೈತಿ. ಇದು ಹೆಂಗೆ ಆಕತಿ? ಇಟ್ ಈಸ್ ದ ಕಂಡೀಷನ್ ವೇರ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಟಿಯರ್ ಇಸ್ ರಿಡ್ಯೂಸ್ ಲೀಡ್ ಟು ದ ಡ್ರೈ ಆ್ಯಂಡ್ ಇರಿಟೆಂಟ್ ಆಕ್ಯುಲರ್ ಸರ್ಫೇಸ್. ಓಕೆ, ಇರಿಟೆಂಟ್ ಆಕತಿ. ಅಕ್ವೇಸ್ ಡೆಫಿಷಿಯನ್ಸಿ ಎವಾಪರೇಟ್ ಟು ಡ್ರೈ. ಅಕ್ವೇಸ್ ಡೆಫಿಷಿಯನ್ಸಿ ಅಂದರೆ ಕೆರಾಟೋ ಕಂಜಕ್ಟಿವಿಟಿಸ್ ಸಿಕ್ಕ, ಜಾರ್ಗನ್ ಸಿಂಡ್ರೋಮ್, ಏಜ್ ರಿಲೇಟೆಡ್ ಇದು ಹೈಪೋಸೆಕ್ರೇಷನ್. ಅದಾದಮೇಲೆ ಏಜ್ ರಿಲೇಟೆಡ್ ಯಾವ ವಯಸ್ಸಾಗ್ತಾ ಹೈಪೋಸೆಕ್ರೇಷನ್ ಆಕತಿ. ಇನ್ಫಿಲ್ಟ್ರೇಷನ್ ಆಫ್ ದಿ ಲ್ಯಾಕ್ರಿಮಲ್ ಅಂಡ್ ಸಾರ್ಕೋಡೋಸಿಸ್ ಹ್ಯೂಮರ್ ಅಂಡ್ ದ ಪೋಸ್ಟ್ ರೇಡಿಯೇಷನ್. ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಡಕ್ಟ್ ಅಬ್ಸ್ಟ್ರಕ್ಟೆಡ್ ಟ್ರಕೋಮ ಅಂಡ್ ದ ಬರ್ನ್ಸ್ ಅವಾಗ ಇದಾವೆ. ಎವಾಪರೇಟೆಡ್ ಡ್ರೈ ಮೆಬೋಮಿಯಮ್ ಡಕ್ಟ್ ಡಿಸ್ಟೆನ್ಷನ್, ಯಾಕಂದ್ರೆ ಸೆನಲ್ ಅಟ್ರೋಫಿ. ಇಲ್ಲಿ ಏನಂತ ನೋಡಿದ್ವಿ ನಾವು, ಮೆಬೋಮಿಯಮ್ ಗ್ಲ್ಯಾಂಡ್ ಏನೈತಲ್ಲ ಇದು ಹೊರಗೆ, ಮೆಬೋಮಿಯಮ್ ಗ್ಲ್ಯಾಂಡ್ ಹೊರಗೆ ಇದೇನು ಕಾಣ್ತೈತೆ ಅಂದರೆ ಈಗ ಹೊರಗೆ ಸಿಕ್ರೇಟ್ ಮಾಡ್ತೈತೆ ಆಯಿಲಿ ಲಿಪಿಡ್ ಇದು ಆಯಿಲಿ ಟೈಪ್ ಇದು ಮಾಡ್ತೈತೆ. ಅದರಿಂದ ಪ್ರಿವೆಂಟ್ ಮಾಡ್ತೈತೆ. ಮೆಬೋಮಿಯಮ್ ಗ್ಲ್ಯಾಂಡ್ ಏನನ್ನ ಹಾಕ್ಕೊಂಬಿಟ್ರೆ ಹೋಗ್ಬಿಟ್ರೆ ಅವಾಗ ಇದು ಸೆನಲ್ ಅಟ್ರೋಫಿ ಆಕತಿ. ಕನ್ಸೆಕ್ಟೈಲ್ ಅಬ್ಸೆನ್ಸ್ ಆಫ್ ದ ಗ್ಲ್ಯಾಂಡ್ ಡಕ್ಟ್ ಅಬ್ಸ್ಟ್ರಕ್ಷನ್ ಆಗತ್ತೆ. ಡಿಸಾರ್ಡರ್ ಆಫ್ ದಿ ಲಿಡ್ ಅಪ್ಯಾರಟಸ್ ಅಂದ್ರೆ ಲೆಗ್ ಆಫ್ ಥಾಲಮಸ್, ಪ್ರೊಪ್ಟೋಸಿಸ್, ಸಿಂಬ್ಲಫ್ರೋನ್, ಪ್ರೊಲಾಂಗ್ಡ್ ಇದು ಸೆಲ್ಫೋನ್ ಅಲ್ಸರ್. ಓಕೆ, ಅದಾದಮೇಲೆ ಪ್ರೊಲಾಂಗ್ಡ್ ಸೆಲ್ಫೋನ್ ಲಿಡ್ ಅಪರ್ ಡಿಸಾರ್ಡರ್, ಲೆಗ್ ಆಫ್ ಥಾಲಮಸ್, ಪ್ರೊಪ್ಟೋಸಿಸ್ ಹಿಂಗೆ ಹೊರ ಬಂದು ಸಿಂಬ್ಲಫ್ರೋನ್ ಒಂದು ಅಟ್ಯಾಚ್ ಆಗಿಬಿಟ್ರಿ. ಇವೆಲ್ಲ ಆಟ ಹಸ್ತವೆ ಓಟಾಕೈತಿ, ಅರ್ಧೈತೆ. ಅದಾದಮೇಲೆ ಏನಾಕತಿ? ಫಾರಿನ್ ಬಾಡಿ ಸೆನ್ಸೇಷನ್, ಫೀಲಿಂಗ್ ಆಫ್ ಡ್ರೈನೆಸ್. ಓಕೆ, ಡ್ರೈನೆಸ್, ಬರ್ನಿಂಗ್. ಈಗ ಫೀಲಿಂಗ್ ಆಫ್ ಡ್ರೈನೆಸ್, ಫಾರಿನ್ ಬಾಡಿ ಸೆನ್ಸೇಷನ್ ಏನೋ ಒಟ್ಟ ನೀರಿಲ್ಲ ಅಂದ್ರೆ ಏನೋ ಒಂದು ಕಳ್ಕೊಳಕ್ಕೆ ಇದ್ರೊಳಗೆ ಆಯ್ತಾ. ಅದಾದ ಫೀಲಿಂಗ್ ಆಫ್ ದಿ ಡ್ರೈನೆಸ್ ಆಫ್ ದಿ ಐಸ್. ಆಮೇಲೆ ಬ್ಲಡ್ ವಿಷನ್, ಇಂಪೇರ್ಡ್ ಬ್ಲಿಂಕಿಂಗ್ ಮತ್ತು ಫೋಟೋಫೋಬಿಕ್ ಸೈನ್. ಟಿಯರ್ ಫಿಲಿಮ್ ಸೈನ್, ಕಂಜಕ್ಟಿವಲ್ ಸೈನ್, ಕಾರ್ನಿಯಲ್ ಸೈನ್. ಟಿಯರ್ ಫಿಲಿಮ್ ಸೈನ್ ಅಂದ್ರೆ ಏನು ಬರ್ತದೆ ಅಂದರೆ ಸ್ಟ್ರಿಂಗ್ ಮ್ಯೂಕಸ್ ಆ್ಯಂಡ್ ದ ಪರ್ಟಿಕ್ಯುಲರ್ ಮ್ಯಾಟರ್ ಫ್ರೋತ್ ಇನ್ ಟಿಯರ್ ಆ್ಯಂಡ್ ಮೆಬೋಮಿಯಮ್ ಡಿಸ್ಫಂಕ್ಷನ್. ಓಕೆ, ಟಿಯರ್ ಫಿಲಿಮ್ ಸೈನ್ ಅಂದ್ರೆ ಇದು ಸ್ಟ್ರಿಂಗ್ ಮ್ಯೂಕಸ್ ಇರ್ತೈತೆ, ಅದು ಫುಲ್ಲು ದಪ್ಪ ಮ್ಯೂಕಸ್ ಇರ್ತೈತೆ ಬೈ ಆ ಪರ್ಟಿಕ್ಯುಲರ್ ಮ್ಯಾಟ್ರ್. ಕಂಜಕ್ಟಿವಲ್ಸ್ ಆ್ಯಂಡ್ ಲಸ್ಟರ್ಲೆಸ್, ಜೆರೋಸಿಸ್, ಕಂಜಕ್ಟೇಟರ್, ಕೆರಾಟೋ ಕಂಜಕ್ಟಿವೇಷನ್. ಸ್ಟಿಂಗಿ ಮ್ಯೂಕಸ್. ಓಕೆ, ಫ್ರೋತ್ ಇನ್ ದ ಟಿಯರ್ಸ್ ಹತ್ತಾಗ ಬುರುಗು ಬರ್ತೈತೆ ಅಂತ. ಓಕೆ, ಕಂಜಕ್ಟಿವಲ್ ಸೈನ್, ಕಾರ್ನಿಯಲ್ ಸೈನ್. ಕಂಜಕ್ಟಿವಲ್ ಜೆರೋಸಿಸ್ ಆಕತಿ, ಕಂಜಕ್ಟಿವ್ ಕಿಮೋಸಿಸ್ ಆಕತಿ, ಕೆರಾಟಿನೈಸೇಷನ್ ಆಕತಿ. ಕಾರ್ನಿಯಲ್ ಸೈನ್ ಅಂದ್ರೆ ಪಂಕ್ಚುಯೇಟ್ ಎಪಿಥೀಲಿಯಂ, ಫಿಲಮೆಂಟಲ್ ಆ್ಯಂಡ್ ಮ್ಯೂಕಸ್ ಪ್ಲೇಕ್ಸ್ ಆಕತಿ. ಕಾಂಪ್ಲಿಕೇಶನ್ ಅಲ್ಸರೇಷನ್ ಆಗ್ಬೋದು, ಕಾರ್ನಿಯಲ್ ಮೆಲ್ಟಿಂಗ್ ಆಗ್ಬೋದು, ಪರ್ಫರೇಷನ್ ಆಗ್ಬೋದು. ಡಯಾಗ್ನೋಸಿಸ್ ಶಿಮ್ಮರ್ ಟೆಸ್ಟ್ ಏನು ಗೊತ್ತು? 3 ಮಾರ್ಕ್ಸ್. ಇದು ಟಿಯರ್ ಪ್ರೊಡಕ್ಷನ್ನಿಗೆ ವಿಟಮಿನ್ಸು ಫಿಲ್ಟರ್ ಪೇಪರ್ ಇರ್ತೈತೆ ಅಲ್ಲ ಬೈ, ಅದನ್ನು ಪ್ರೊಸೀಜರ್ ಏನು ಮಾಡೋದು? ವಿಟಮಿನ್ ಫಿಲ್ಟರ್ ಇನ್ಸರ್ಟೆಡ್ ಇಂಟ ಲೋವರ್ ಫಾರ್ನಿಕ್ಸ್. ಈ ಲೋವರ್ ಫಾರ್ನಿಕ್ಸ್ ವೇಟ್ ಫಾರ್ 5 minutes. ಲೆಂತ್ ಆಫ್ ದಿ ಸ್ಟಿಂಗ್ ಇಸ್ ಮೆಜರ್. ಲೆಸ್ ದೆನ್ 15 mm ಏನಾದರೂ ಇದಾಯ್ತು ಅಂದ್ರೆ ನಾರ್ಮಲ್. ಅದು ಲೆಸ್ ದೆನ್ 10 mm ಏನಾದರೂ ಡ್ರೈ ಐಸ್ ಆಯ್ತು ಅಂದ್ರೆ ಡ್ರೈ ಐಸ್ ಆಗ್ತೈತೆ. ಲೆಸ್ ದೆನ್ 10 mm. ಟಿಯರ್ ಫಿಲಿಮ್ ಬ್ರೇಕಪ್ಪು. ಟಿಯರ್ ಫಿಲಿಮ್ ಬ್ರೇಕಪ್ ಟಿಯರ್ ಫಿಲಿಮ್ ಇದೇನಂದ್ರೆ ಮೆಜರ್ಸ್ ಇಂಟರ್ವಲ್ ಬಿಟ್ವೀನ್ ದ ಕಂಪ್ಲೀಟ್ ಬ್ಲಿಂಕ್ ಆ್ಯಂಡ್ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಡ್ರೈ ಸ್ಪಾಟ್. ಓಕೆ, ಹಿಂಗೆ ಇರ್ತೈತಲ್ಲ, ಹಿಂಗೆ ಫಸ್ಟ್ ಬ್ಲಿಂಕ್ ಇಂತ ಮಾಡ್ತೀವಿ, ಆಮೇಲೆ ಡ್ರೈ ಸ್ಪಾಟ್ ಅಪಿಯರ್ ಮಾಡ್ತೀವಿ. ಇದು 15 to 35 seconds. ಅಂದ್ರೆ ಹಿಂಗೆ ಬ್ಲಿಂಕ್ ಮಾಡಿ ಹಿಂಗೆ ತೆಗಿತೀವಲ್ಲ ಬಾಯ್, ಅವಾಗ 30 ಸೆಕೆಂಡ್ ಬಿಡ್ಬೇಕಂತ. ಓಕೆ,
30 ಸೆಕೆಂಡ್ ಬಿಡ್ತಾವೋ ಒಟ್ಟು ಹಿಂಗೆ ನೋಡ್ತೀವಿ ಅಂತ 30 ಸೆಕೆಂಡ್ ಬಿಟ್ರೆ ಅದು ನಾರ್ಮಲ್ ಅದು. ಸೊ ಹಿಂಗೆ ಬಿಟ್ಟು ಹಿಂಗೆ ತೆಗಿಯತಿ 10 ಸೆಕೆಂಡೇ ಡ್ರೈ ಆಗ್ಬಿಡ್ತೈತೆ ಐಸ್, ಹಂಗಾದ್ರೆ ಕಮ್ಮಿ ಐತಿ ಅಂತ ಹೇಳ್ತೀವಿ ನಾವು. ನಾನ್ ಫಾರ್ಮಕಾಲಜಿಕಲ್ ಅಂದ್ರೆ ಬ್ಲಿಂಕ್ ಫ್ರೀಕ್ವೆನ್ಸಿ ಹಿಂಗೆ ಬ್ಲಿಂಕ್ ಮಾಡ್ಕೊಂತ ಜಗ್ ಬರ್ತೈತಿ. ಸ್ಕ್ರೀನ್ ಟೈಮ್ ಈಗ ಫೋನ್ ನೋಡ್ತೀವಲ್ಲ ಬಾಯ್, ಅದನ್ನು ಕಮ್ಮಿ ಮಾಡಿರಿ. ಓಕೆ, 20 ನಿಮಿಷ ಅಷ್ಟೇ ನೋಡಿರಿ. ಅದೇ 20 ನಿಮಿಷ ಬಿಟ್ಟು ಏನಾರು ಮಾಡ್ಕ್ಯಾರಿ, ಬರೀ ಸ್ಕ್ರೀನ್ ನೋಡ್ಕೊಂಡು ಕುಂತ್ರಿ ಅದಕ್ಕಾಗತ್ತೆ ಅಷ್ಟೇ. ಎನ್ವೈರನ್ಮೆಂಟ್ ಮೈಗ್ರೇಷನ್ ಇದು ಓಕೆ, ಅಲ್ಲಿಗೆ ಹೋಗ್ಕಂತಿದ್ರೆ ಆರ್ಟಿಫಿಷಿಯಲ್ ಟಿಯರ್ಸ್ ಅಂದರೆ ಕಾರ್ಬಾಕ್ಸಿಮಿಥಾಲ್ಸ್ ಎಲ್ಲ ಸಣ್ಣ ಸೋಡಿಯಮ್ ಇದು ಹಾಕ್ತೀವಿ. ಅದಾದಮೇಲೆ ಇನ್ಫ್ಲಮೇಷನು ಲೋವರ್ ಇದು ಡೋಸ್ ಸ್ಟೆರಾಯ್ಡ್ಸು ಇದು ಹಾಕ್ತೀವಿ. ಅದಾದಮೇಲೆ ಟಾಪಿಕಲ್ ಸೈಕ್ಲೋಸ್ಪೊರಿನ್ ಆ್ಯಂಡ್ ಫಾರಸಿವೆ ಕೇಸಸ್ ಪಂಕ್ಚುವಲ್ ಪ್ಲಗ್ಸ್ ಮಾಯಿಶ್ಚರ್ ಚೇಂಬರ್ ಪ್ಲಗ್ಸ್ ಹಾಕ್ತೀವಿ. ಆ್ಯಂಡ್ AP4 ಓವರ್ಫ್ಲೋ ಆಫ್ ದಿ ಟಿಯರ್ಸ್ ಫ್ರಮ್ ದ ಕಂಜಕ್ಟಿವಲ್ ಸ್ಯಾಕ್ ಡ್ಯೂ ಟು ದ ಇನ್ಅಡೆಕ್ವೇಟ್ ಡ್ರೈನೇಜ್ ಆಫ್ ದಿ ನಾರ್ಮಲ್ ಇದು ಸಿಕ್ರೆಟೆಡ್ ಟಿಯರ್ಸ್. ಈಗ ಒಂದು ಜಾಸ್ತಿ ಸೀಕ್ರೆಟ್ ಆಗೈತೆ ಬಿಡತ್ತಂದ್ರೆ ಏನು ಮಾಡಬೇಕು, ಹೈಪರ್ ಲ್ಯಾಕ್ರಿಮೇಷನ್, ಎಕ್ಸೆಸಿವ್ ಟಿಯರ್ಸ್ ಕಾರು, ಓಕೆ, ಇನ್ಫ್ಲಮೇಷನ್ ಆದ್ರೆ ಅದು ಫಿಸಿಯಾಲಜಿಕಲ್ ಕಾಸ್ ಲ್ಯಾಕ್ರಿಮೇಷನ್, ಪಂಪ್ ಫೇಲ್ಯೂರ್, ಲಿಡ್ ಲ್ಯಾಕ್ಸಿಸಿಟಿ, ವೀಕ್ನೆಸ್ ಆಫ್ ದಿ ಆರ್ಬಿಕ್ಯುಲರ್ ಮಸಲ್. ಅದಾದಮೇಲೆ ಮೆಕ್ಯಾನಿಕಲ್ ಅಬ್ಸ್ಟ್ರಕ್ಷನ್ನು, ಈಗ ಏನಾದ್ರೆ ಲ್ಯಾಕ್ರಿಮಲ್ ಪ್ಯಾಸೇಜ್ ಏನಾದರೂ ಕ್ಯಾನಾನಿಕುಲರ್ ಏನೋ ಅಬ್ಸ್ಟ್ರಕ್ಷನ್ ಇದು ಕೆಳಗೆ. ಪಂಕ್ಚುವೇಟ್ ಕಾಸ್ ಅಂದರೆ ಎವರ್ಷನ್ ಆಫ್ ದಿ ಲೋವರ್ ಪಂಕ್ಟಮ್, ಅದು ಕಂಜಕ್ಟಿವ ಬ್ಲೆಫರೈಟಿಸ್, ಇವೆಲ್ಲ ನಾವು ಹೇಳ್ಬೋದು ಅದಕ್ಕೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಪಂಕ್ಚುವೇಟ್ ಕಾಸ್ ಅಂದರೆ ಎವರ್ಷನ್ ಆಫ್ ದಿ ಲೋವರ್ ಪಂಕ್ಟಮ್ ಕಂಜಕ್ಟಿವೈಟಿಸ್ ಎಕ್ಸ್ಟ್ರಾ. ಕೆನಾನಿಕುಲರ್ ಕಾಸ್ ಕೆನಾಲೈಟಿಸು, ಸಲ್ಫರ್ ಗ್ಲಾನ್ಸ್ ಇರುತ್ತೆ, ಪೋಸ್ಟ್ ಇನ್ಫ್ಲಮೇಷನ್ ಆಗಿ. ಲ್ಯಾಕ್ರಿಮಲ್ ಸ್ಯಾಕ್ ಕಾಸ್ ಅಂದರೆ ಟ್ರೊಮ್ಯಾಟಿಕ್ ಸ್ಟ್ರಕ್ಚರು, ಟ್ರೋಮಾ ಆ್ಯಂಡ್ ಇನ್ಫೆಕ್ಷನ್, TB ಸಿಫಿಲಿಸ್, ಡಾಕ್ಟ್ರೋಸಿಸ್ಟೈಟಿಸ್ ಬರ್ತದೆ ಅಲ್ಲಿ. ಲ್ಯಾಕ್ರಿಮಲ್ ಕಾಸ್ ಅಂದ್ರೆ ಲ್ಯಾಕ್ರಿಮಲ್ ಸ್ಯಾಕ್ ಕಾಸ್ ಅಂದರೆ ಏನೋ ಟ್ರೊಮ್ಯಾಟಿಕ್ ಸ್ಟ್ರಕ್ಚರು, ಟ್ಯೂಮರು, ಇನ್ಫೆಕ್ಷನ್, TB ಸಿಫಿಲಿಸ್, ಡಾಕ್ಟ್ರೋಸಿಸ್ಟೈಟಿಸ್. ನ್ಯಾಸೋ ಲ್ಯಾಕ್ರಿಮಲ್ ಡಕ್ಟ್ ಅಂದರೆ ಕಂಜಕ್ಟಿವಲ್ ನಾನ್ ಕನ್ಸಲ್ಟೇಷನ್ ಬರ್ತೈತೆ, ಇಂಪರ್ಫರೇಟೆಡ್ ಮೆಂಬ್ರೇನ್ ವಾಲ್ವ್ ಬರುತ್ತೆ. ಓಕೆ, ಡಯಾಗ್ನೋಸಿಸ್ ಓಕೆ, ಲ್ಯಾಕ್ರಿಮಲ್ ಸ್ಯಾಕ್ ಕಾಸ್ ಅಂದರೆ ಟ್ರೊಮ್ಯಾಟಿಕ್ ಸ್ಟ್ರಕ್ಚರ್, ಟ್ಯೂಮರು ಮತ್ತು ಇನ್ಫೆಕ್ಷನ್, TB ಸಿಫಿಲಿಸ್, ಡಾಕ್ಟ್ರೋಸಿಸ್ಟೈಟಿಸ್. ನ್ಯಾಸೋ ಲ್ಯಾಕ್ರಿಮಲ್ ಡಕ್ಟ್ ಅಂದರೆ ಕಂಜಕ್ಟಿವಲ್ ನಾನ್ ಕೆನಾಲೈಸೇಷನ್, ಇಂಪರ್ಫರೇಟೆಡ್ ಮೆಂಬ್ರೇನಸ್ ವಾಲ್ವ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಬರೋದು ಡಯಾಗ್ನೋಸಿಸ್ ಅಂದರೆ ಲ್ಯಾಕ್ರಿಮಲ್ ಸಿರಂಜಿಂಗ್ ಟೆಸ್ಟ್. ನಾರ್ಮಲ್ ಸಲೈನ್ ಪಂಕ್ಚರ್ ಟು ದ ಲ್ಯಾಕ್ರಿಮಲ್ ಸ್ಯಾಕ್ ಥ್ರೂ ದ ಲೋವರ್ ಪಂಕ್ಟಮ್, ಒಂದು ಸಲೈನ್ ಥ್ರೂ ದ ನೋಸ್, ಒಂದು ಇದು ಇಲ್ಲಿ ಬೈತ್ ನೋಡ್ಕೈತಿ. ಸೊ ಇಷ್ಟೊತ್ತು ಏನು ಅಬ್ಸ್ಟ್ರೇಟ್ ಮಾಡಿದ್ವಿ, ಇಥಿಯಾಲಜಿ ಏನತ್ತಂದ್ರೆ ಈ ಲ್ಯಾಕ್ರಿಮಲ್ ಪಂಪ್ ಫೇಲ್ಯೂರು, ಪಂಕ್ಚುವಲ್ ಕಾಸ್ ಎವರ್ಷನ್ ಆಫ್ ದಿ ಲೋವರ್ ಪಂಕ್ಟಮ್, ಹಿಂಗೆ ಏನಾದ್ರೆ ಬ್ಲೆಫರೈಟಿಸ್ ಏನಾದ್ರೆ, ಈಗ ಕೆನಾನಿಕುಲರ್ ಕಾಸ್ ಅಂದ್ರೆ ಕ್ಯಾನಲೈಟಿಸು ಅಥವಾ ಪೋಸ್ಟ್ ಇನ್ಫ್ಲಮೇಷನ್. ಲ್ಯಾಕ್ರಿಮಲ್ ಸ್ಯಾಕ್ ಕಾಸ್ ಅಂದ್ರೆ ಟ್ಯೂಮರು, ಮತ್ತು ಏನಾದರೂ ಇನ್ಫೆಕ್ಷನ್ ಆಯ್ತು ಅಂದ್ರೆ ಲ್ಯಾಕ್ರಿಮಲ್ ಸ್ಯಾಕ್ ಇದಕ್ಕೆ ಡಾಕ್ಟ್ರೋಸಿಸ್ಟೈಟಿಸ್ ಆಯ್ತು ಅಂದ್ರೆ ಇವಾಗ ಜಗ್ಗಿ ಇದು ಓವರ್ಫ್ಲೋ ಆಗಿ ಸ್ಟಾರ್ಟ್ ಆಕತಿ. ಅಂದ್ರೆ ಅಲ್ಲಿ ನಿಂತ್ರ ಇಲ್ಲಾಂದ್ರೆ ಜಾಸ್ತಿ ಇಲ್ಲಿ ಪ್ರೊಡ್ಯೂಸ್ ಆಗ್ಬೇಕು, ಇಲ್ಲಾಂದ್ರೆ ಇಲ್ಲಿ ನಿಂದಿರ್ಬೇಕು. ಆಮೇಲೆ ಲ್ಯಾಕ್ರಿಮಲ್ ಡಕ್ಟು ಕ್ಯಾನಲೈಸೇಷನ್, ಇಂಪರ್ಫರೇಟೆಡ್ ಮೆಂಬ್ರೇನಸ್ ವಾಲ್ವ್. ಓಕೆ, ಡಯಾಗ್ನೋಸಿಸ್ ಲ್ಯಾಕ್ರಿಮಲ್ ಸಿರಂಜಿಂಗ್ ಟೆಸ್ಟ್. ನಾರ್ಮಲ್ ಸಲೈನ್ ಪುಷಸ್ ದ ಲ್ಯಾಕ್ರಿಮಲ್ ಸ್ಯಾಕ್ ಥ್ರೂ ದ ಲೋವರ್ ಪಂಕ್ಟಮ್ಲಿಂದ ನಾರ್ಮಲ್ ಸಲೈನಿಗೆ ಪುಷ್ ಮಾಡಿರುತ್ತೆ. ಓಕೆ, ಲೋವರ್ ಪಂಕ್ಟಮ್ ಸಲೈನ್ ಗೋಸ್ ಥ್ರೂ ನೋಸ್ ನಾರ್ಮಲ್. ಇಫ್ ಅಬ್ಸ್ಟ್ರಕ್ಷನ್ ಆಕರ್ಸ್ ದೆನ್ ರಿಫ್ಲೆಕ್ಸ್ ಫ್ಲೂಯಿಡ್ ರೋಪ್ಲಾಸ್ ಇದು ಮಾಡ್ತೀವಿ ನೋಡಿ. ಶಿಮರ್ಸ್ ಟೆಸ್ಟ್ ಮುಗೀತು. ಅದಾದಮೇಲೆ ಕೆಳಗೆ ಟಿಯರ್ ಬೇಕಪ್ ಫಿಲಿಮ್ ಇದು ಮುಗೀತು. ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ನಾವು ಇದ್ರ ಇಥಿಯಾಲಜಿ ನೋಡೋದ, ಫಿಸಿಯಾಲಜಿಕಲ್ ಕ್ಲಾಸು ಇದೆಲ್ಲ ಓದಿದ್ವಿ ನಾವು. ಅದಾದಮೇಲೆ ಲ್ಯಾಕ್ರಿಮಲ್ ಸಿರಂಜ್ ಜೋನ್ಸ್ ಡೈ ಟೆಸ್ಟ್. ಫ್ಲೋರಸಿನ್ ಡೈ ಇಂಜೆಕ್ಟೆಡ್ ಇನ್ ದ ಕಂಜಕ್ಟಿವಲ್ ಕಾಟನ್ ಪ್ಲಗ್ ಇಸ್ ನಾಸಲ್ ಲ್ಯಾಕ್ರಿಮಲ್ ಡಕ್ಟ್ ಆಗಿರ್ತೀವಿ ಅಂತಲ್ಲಿ. ಅದಾದಮೇಲೆ ಅಲ್ಲಿ ಕಾಟನ್ ಬಡ್ ಸ್ಟೇನ್, ಇದು ಪಾಸಿಟಿವ್ ಜೋನ್ ಟೆಸ್ಟ್, ಹೈಪರ್ ಸಿಕ್ರೇಷನ್. ನೋ ಸ್ಟೇನಿಂಗ್ ಆಫ್ ಬಡ್, ಇದು ಸ್ಟೇನಿಂಗ್ ಆಗಲ್ಲ ನನಗೆ ನೆಗೆಟಿವ್ ಜಾನ್ ಟೆಸ್ಟ್ ಬರ್ತೈತಿ. ಜಾನ್ ಟೆಸ್ಟ್ ನೆಗೆಟಿವ್ ಬಂದಂದ್ರೆ ರೆಸಿಡಿಯಲ್ ಫ್ಲೋರಸಿನ್ ವಾಶ್ಡ್ ಔಟ್ ಬೈ ದ ಇರಿಗೇಷನ್. ಓಕೆ, ಹಿಂಗೆ ಬರಲ್ಲ ಅಂದ್ರೆ ಇದು ಹೈಪರ್ ಸಿಕ್ರೇಷನ್. ಇದು ನಾರ್ಮಲ್ ಅಂತ ಹೇಳೋದು. ನೋ ಸ್ಟೇನಿಂಗ್ ಆಫ್ ದ ಬಡ್ ಅಂದ್ರೆ ನೆಗೆಟಿವ್ ಜಾನ್ ಟೆಸ್ಟ್ ಡೈ 1 ಡೈ 2 ಆಗ್ತೀವಿ. ರೆಸಿಡಿಯಲ್ ಫ್ಲೋರಸಿನ್ ಇಸ್ ವಾಶ್ಡ್ ಔಟ್ ಬೈ ದ ಇರಿಗೇಷನ್. ಆಮೇಲೆ ಇನ್ನೊಂದು ಇಲ್ಲಿ ಬಡ್ ಸ್ಟೇನ್ ಹಾಕ್ತೀವಿ. ಪಾಸಿಟಿವ್ ಜಾನ್ ಟೆಸ್ಟ್ ಸೆಕೆಂಡ್ ಟೆಸ್ಟ್, ಪಾರ್ಷಿಯಲ್ ಅಬ್ಸ್ಟ್ರಕ್ಷನ್ ಆಫ್ ದಿ ಲ್ಯಾಕ್ರಿಮಲ್ ಡಕ್ಟ್ ಆಗ್ತೈತಿ. ಓಕೆ, ಬಡ್ ಸ್ಟೇನ್ ಆಯ್ತು ಅಂದ್ರೆ ಸಣ್ಣದು. ನಾನ್ ಸ್ಟೇನಿಂಗ್ ಆಫ್ ದ ಡೈ ಅಂದ್ರೆ ನೆಗೆಟಿವ್ ಜಾನ್ ಲ್ಯಾಕ್ರಿಮಲ್ ಪಂಪ್ ಫೇಲ್ಯೂರ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಹೊರ ಬರೋದು ಬೈ ಒಟ್ಟ ಇಲ್ಲಿಂದ ಈಗ ನೀರು ಬರ್ತೈತೆ. ಡಾಕ್ಟ್ರೋಸಿಸ್ಟೈಟಿಸ್ ನೋಡು, ಈಗ ಲ್ಯಾಕ್ರಿಮಲ್ ಸ್ಯಾಕ್ ಏನಾದರೂ ಹಿಂಗೆ ಹೊರ ಬರ್ತಿರ್ತದೆ, ಇನ್ಫ್ಲಮೇಷನ್ ಆಗಿಬಿಟ್ರೆ ಅಂತ ಹೇಳ್ತಾರೆ ಅದನ್ನು. ಕಂಜೆನೆಟಲ್ ಅಂದ್ರೆ ನಿಯೋನೆಟ್ರಮ್, ಅದು ಇನ್ಫೆಂಟಲ್ ಡಾಕ್ಟ್ರೋಸಿಸ್ಟೈಟಿಸ್ ಅಂತ ಕರಿತೀವಿ. ಕಂಜೆನೆಟಲ್ ಮೆಂಬ್ರೇನಸ್ ಅಕ್ಲೂಷನು, ಬೋನಿ ಅಕ್ಲೂಷನ್ ಆ್ಯಂಡ್ ಕಂಪ್ಲೀಟ್ ನಾನ್ ಕ್ಯಾನಲೈಸೇಷನ್ ಆಫ್ ನಾಸಲ್ ಲ್ಯಾಕ್ರಿಮಲ್ ಡಕ್ಟ್ ಅಂತ ಕರಿತೀವಿ. ಸ್ಟೆಫಲೋಕೋಕಸ್, ನಿಮೋಕೋಕಸ್ ಇವೆಲ್ಲ ಇನ್ಫೆಕ್ಷನ್ ಮಾಡ್ತಾವೆ. ಅಕ್ಯೂಟು ಅನಾಟಮಿಕಲ್ ಫ್ಯಾಕ್ಟ್ರು, ಪಾರ್ಷಿಯಲ್ ಇದು ಕ್ಯಾನಲೈಸೇಷನ್ ಆಫ್ ದಿ ನಾಸಲ್ ಲ್ಯಾಕ್ರಿಮಲ್ ಡಕ್ಟ್, ಮೆಂಬ್ರೇನಸ್ ಪಾರ್ಟು, ನ್ಯಾರೋ ಬೋನಿ ಕ್ಯಾನಲ್. ಫಾರಿನ್ ಬಾಡಿಯಿಂದ NLD ಅಂದ್ರೆ ಬ್ಲಾಕ್ ಓಪನಿಂಗ್ ಆಫ್ ದಿ ನಾಸಲ್ ಲ್ಯಾಕ್ರಿಮಲ್ ಡಕ್ಟ್. ಅದು ಫಾರಿನ್ ಬಾಡಿ ಈಸ್ ಇನ್ ನಾಸಲ್ ಲ್ಯಾಕ್ರಿಮಲ್ ಡಕ್ಟ್ ಅಂದ್ರೆ ಇನ್ನೇನು ಬ್ಲಾಕ್ ಮಾಡ್ತೈತೆ ಅಂದ್ರೆ ಅಕ್ಯೂಟ್ ಅಂದ್ರೆ ಅಕ್ಯೂಟ್ದಾಗ. ಸ್ಟಾಗ್ನೆಂಟೇಷನ್ ಆಫ್ ದಿ ಟಿಯರ್ ಡ್ಯೂ ಟು ದ ಕಂಜಕ್ಟಿವೈಟಿಸ್, ಕೆರಟೋ ಕಂಜಕ್ಟಿವೈಟಿಸ್, ಹೈಪರ್ಲೈಸಿಸ್. ಅಬ್ಸ್ಟ್ರಕ್ಷನ್ ಅಂದ್ರೆ ಇವೆಲ್ಲ ಡಾಕ್ಟ್ರೋಸಿಸ್ಟೈಟಿಸ್. ಅಬ್ಸ್ಟ್ರಕ್ಷನ್ ಅಂದ್ರೆ ನೇಸಲ್ ಪಾಲಿಪ್ ಏನಿತ್ತು, ಡಿವೇಟೆಡ್ ನೇಸಲ್ ಸೆಪ್ಟಮ್ ಇತ್ತು, ನೇಸಲ್ ಟ್ಯೂಮರ್ಸ್ ಇತ್ತು ಅಂದ್ರೆ ಅಬ್ಸ್ಟ್ರಕ್ಟ್ ಮಾಡ್ತಿರ್ತೈತಿ. ಅದಾದಮೇಲೆ ಇದು ಸ್ಟೆಫಲೋಕೋಕಸ್, ನಿಮೋಕೋಕಸ್ ಇದು.
ಆಮೇಲೆ ನಾವು ಡಿವೈಡ್ ಮಾಡ್ತೀವಿ ಇವಾಗ ಸ್ಟೇಜ್ ಆಫ್ ಅಕ್ಯೂಟ್ ಡ್ಯಾಕ್ರೋಸಿಸ್ಟೈಟಿಸ್, ಸ್ಟೇಜ್ ಆಫ್ ಕ್ರೋನಿಕ್ ಡ್ಯಾಕ್ರೋಸಿಸ್ಟೈಟಿಸ್ ಅಂತ. ಸ್ಟೇಜ್ ಆಫ್ ಅಕ್ಯೂಟ್ ಇದು ಸೆಲ್ಯುಲೈಟಿಸ್ ಅಂದ್ರೆ ಇದ್ರೊಳಗೆ ಸೆಲ್ಯುಲೈಟಿಸ್ ಲ್ಯಾಕ್ರಿಮಲ್ ಅಬ್ಸೆಸ್ ಫಿಸ್ಟುಲಾ ಫಾರ್ಮೇಷನ್ ಬರ್ತೈತಿ. ಫಸ್ಟ್ ಪೇನ್ಫುಲ್ ಸ್ವೆಲ್ಲಿಂಗ್ ಇರ್ತೈತಿ, ಇಲ್ಲಿ ಎಪಿಫೋರಾ ಇರ್ತೈತಿ. ಓಕೆ, ಎಪಿಫೋರಾ ಆದಮೇಲೆ ಫುಲ್ ಇದು ಬರ್ತದೆ, ಫೀವರ್ ಬರ್ತೈತಿ, ರೆಡ್ ಹಾಟ್ ಇದು ಬರ್ತೈತಿ, ರೆಡ್ನೆಸ್ ಟೆಂಡರ್ ಸ್ಪ್ರೆಡ್ ಬರ್ತೈತಿ. ಆ ಸ್ಯಾಕ್ ಇಸ್ ಫಿಲ್ಡ್ ವಿತ್ ಪಸ್ ಅಂಡ್ ಲಾರ್ಜ್ ಫ್ಲಕ್ಚುಯೇಟಿಂಗ್ ಸ್ವೆಲ್ಲಿಂಗ್ ಹಿಡಿದಿದ್ದು, ಮತ್ತು ಕ್ಯಾನಲೈಸೇಷನ್ ಡ್ಯೂ ಟು ದ ಎಡಿಮಾ. ಇದು ಫಿಸ್ಟುಲಾ ಫಾರ್ಮೇಷನ್. ಅಬ್ಸೆಸ್ ಅನ್ಟ್ರೀಟೆಡ್ ಅಂದರೆ ಎಕ್ಸ್ಟರ್ನಲ್ ಫಿಸ್ಟುಲಾ ಬಿಲೋ ದ ಮೀಡಿಯಲ್ ಪಾಪ್ಯುಲಮ್ ಲಿಗಮೆಂಟ್, ಡಿಸ್ಚಾರ್ಜ್ ಆಫ್ ದಿ ಪಸ್. ಈಗ ಮಾಡಿ ಪಸ್ ಡಿಸ್ಚಾರ್ಜ್ ಆಗ್ಬಿಡ್ತೈತೆ ಮೀಡಿಯಲ್ ಪಾಪ್ಯುಲಮ್ ಲಿಗಮೆಂಟ್. ಇದ್ರೊಳಗೆ ಅಂದರೆ ಇದು ಹಂಗಿರಲ್ಲ. ಕೆಥೆಡ್ರಲ್ ಸ್ಟೇಜ್ ಮೈಡ್ ಇನ್ಫ್ಲಮೇಷನ್, ವಾಟ್ರಿಂಗ್ ಇರ್ತೈತಿ. ಅದಾದಮೇಲೆ ಮ್ಯೂಕೋಸಿಲ್, ಪಯೋಸಿಲ್ ಇದೇನದು ಮ್ಯೂಕೋಸಿಲ್ ಆದಮೇಲೆ ಪಯೋಸಿಲ್ ಬರ್ತೈತಿ. ಸ್ವೆಲ್ಲಿಂಗ್ ಜಸ್ಟ್ ಬಿಲೋ ದ ಕ್ಯಾಂಥಸ್ ಆ್ಯಂಡ್ ಎನ್ಸಿಸ್ಟೆಡ್ ಮ್ಯೂಕೋಸಿಲ್, ಓಪನಿಂಗ್ ಆಫ್ ದಿ ಬೋತ್ ಕ್ಯಾನಲ್ ಬ್ಲಾಕ್ ಆ್ಯಂಡ್ ಲಾರ್ಜ್ ಇದು ಸ್ವೆಲ್ಲಿಂಗ್ ಇಲ್ಲೇ ಬಿಡ್ತೈತಿ. ಇದು ಕ್ರೋನಿಕ್ ಅಂದ್ರೆ ಫಸ್ಟ್ ರೆಡ್ನೆಸ್ ಆಕತಿ, ವಾಟ್ರಿಂಗ್ ಆಕತಿ. ಅದಾದಮೇಲೆ ಮ್ಯೂಕೋಸಿಲ್ ಅಂದ್ರೆ ಫುಲ್ ದಪ್ಪ ಆಕತಿ, ಇಲ್ಲೆಲ್ಲ ರೆಡ್ನೆಸ್ ಆಗಿ ಸ್ಟಾರ್ಟ್ ಮಾಡ್ತೈತಿ, ಕ್ಯಾನಾಕಲ್ ಬ್ಲಾಕ್ ಆಕತಿ. ಪಯೋಸಿಲ್ ಅಂದ್ರೆ ಇಲ್ಲೆಲ್ಲ ಫುಲ್ ಇನ್ಫೆಕ್ಷನ್ನು ಇದೆಲ್ಲ ಸ್ಟಾರ್ಟ್ ಆಕತಿ, ಬ್ಯಾಕ್ಟೀರಿಯಾ. ಕ್ರೋನಿಕ್ ಫೈಬ್ರೋಟಿಕ್ ಸ್ಯಾಕ್ ಬರ್ತೈತಿ. ಫೈಬ್ರೋಸಿಸ್ ಇನ್ ಸ್ಯಾಕ್ ಇಸ್ ಥಿಕ್ ಮ್ಯೂಕಸ್. ಓಕೆ, ಥಿಕ್ ಮ್ಯೂಕಸ್ ಅಂತ ಹೇಳ್ಬೋದು ನಾವು ಇವತ್ತು. ಅದಾದಮೇಲೆ ನೆಕ್ಸ್ಟ್ ಏನು ಬರ್ತೀವಿ ಬೈ, ಕ್ರೋನಿಕ್ ಫೈಬ್ರೋಟಿಕ್ ಸ್ಯಾಕ್ ಬರ್ತೈತಿ, ಫೈಬ್ರೋಸಿಸ್ ಬರ್ತೈತಿ. ಎಪಿಫೋರ್ ಇದು ಕ್ಲಿನಿಕಲ್ ಫೀಚರ್ ಹೆಂಗೆ ಬರ್ತೈತಿ ಅಂದರೆ ಎಪಿಫೋರ ಬರ್ತೈತಿ. ಯಾವಾಗಲೂ ಅವಳು ಬರ್ತಾನೆ ಅಂದ್ರೆ ಈಗ ಎಪಿಫೋರ್ ಇಲ್ಲಿ ಓದಿದವಲ್ಲ ಬೈ. ಎಪಿಫೋರ್ ಅಂದರೆ ನಾವು ಪೂರ್ತಿ ಅವೈತಿ ಇವು ಬರ್ತಿರ್ತೈತೆ, ಓವರ್ ಫ್ಲೋಯಿಂಗ್ ಆಫ್ ಇದು ಐ ಡ್ರಾಪ್ಸ್, ಏನದು ಓವರ್ ಫ್ಲೋಯಿಂಗ್ ಆಫ್ ಲ್ಯಾಕ್ರಿಮಲ್ ಫ್ಲೂಯಿಡ್. ಯು ಕ್ಯಾನ್ ಸೇ ದಟ್ ಡೆಫಿನೇಷನ್ ಎಪಿಫೋರ್ ಅಂದರೆ ಟಿಯರ್ಸ್ ಜಾಸ್ತಿ ಹೊರ ಬರ್ತಿತ್ತು, ಓವರ್ ಫ್ಲೋಯಿಂಗ್. ಅದಾದಮೇಲೆ ನೆಕ್ಸ್ಟ್ ಏನು ಬರ್ತೈತೆ ಬೈ, ಇದ್ರೊಳಗೆ ಇದು ಬರ್ತೈತಿ ಮ್ಯೂಕಾರ್ಡ್ ಆ್ಯಂಡ್ ಪ್ಲೂರ್ಲೆಂಟ್ ಡಿಸ್ಚಾರ್ಜ್, ಸ್ವೆಲ್ಲಿಂಗ್ ಅಟ್ ದ ಮೀಡಿಯನ್ ಕ್ಯಾಂಥಸ್. ಓಕೆ, ಅಕ್ಯೂಟ್ ಕ್ರೋನಿಕ್ ಆ್ಯಂಡ್ ರಿಗರ್ಜಿಟೇಷನ್ ಅಂದ್ರೆ ರೋಪ್ಲಾಸ್ ಮಾಡ್ತಾರಲ್ಲ ಅದು ಅಕ್ಯೂಟ್ ಒಳಗೆ ಮಾಡಬೇಡ. ಅಕ್ಯೂಟ್ ಒಳಗೆ ರೋಪ್ಲಾಸ್ ಮಾಡಿದಂದ್ರೆ ಇನ್ಫೆಕ್ಷನ್ ಒಳಗೆಲ್ಲ ಇದಾಕೈತೆ. ಅದಕ್ಕೆ ಇದು ಕ್ರೋನಿಕ್ ಇದ್ದ ಮಾತ್ರ ಮಾಡ್ಬೋದು, ಅಂದ್ರೆ ಇನ್ಫ್ಲಮೇಷನ್ ಇರಬಾರ್ದು. ಲೆಡ್ ಅಬ್ಸೆಸ್, ಆಸ್ಟಾಮಲೈಟಿಸ್, ಲ್ಯಾಕ್ರಿಮಲ್ ಬೋನು, ಆರ್ಬಿಟಲ್ ಸೆಲ್ಯುಲೈಟಿಸ್. ಆ್ಯಂಡ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಪ್ರೋಬಿಂಗ್, ಲ್ಯಾಕ್ರಿಮಲ್ ಸಿರೆಂಜಿಂಗ್ ಬರ್ತೈತಿ. ಟಾಪಿಕಲ್ ಆಂಟಿಬಯೋಟಿಕ್ಸ್, ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಡ್ ಅನಲ್ಜೆಸಿಕ್ಸ್ ಬರ್ತೈತಿ. ಬಲೂನ್ ಕೆಥೆಟರ್ ಡೈಲೇಷನ್, ಇಲ್ಲಾಂದ್ರೆ ಬಲೂನ್ ಕೆಥೆಟರ್ ಇಲ್ಲ ಹಾಕಿ ಬಲೂನ್ ಡಾಕ್ರೋಸಿಸ್ಟೋಮಿ ಮಾಡೋ, ಡಾಕ್ರೋಸಿಸ್ಟೋ ರೈನಾಸ್ಟೋಮಿ ಮಾಡಬೇಕು. ಡಾಕ್ರೋಸಿಸ್ಟೋ ರೈನಾಸ್ಟೋಮಿ ಇದು ಗೋಲ್ಡ್ ಸ್ಟ್ಯಾಂಡರ್ಡ್. ಕ್ರಿಯೇಟಿಂಗ್ ನ್ಯೂ ಪ್ಯಾಸೇಜ್ ಇಲ್ಲ ನ್ಯಾಸಲ್ ಲ್ಯಾಕ್ರಿಮಲ್ ಡಕ್ಟ್ ಹೊಸಲ್ಲಿ ಇದು ಮಾಡ್ತೀವಿ ಹಂಗೆ ಹೊಡೆದು. ಅದಾದಮೇಲೆ ಎಂಡೋನೇಸಲ್ DCR ಸರ್ಜರಿ ಆ್ಯಂಡ್ ಎಂಡೋನೇಸಲ್ DCR ಲೇಸರ್ ಇದು ಮಾಡ್ತೀವಿ. ಡಾಕ್ರೋಸಿಸ್ಟೋಟಮಿ ಯಾವಾಗ ಮಾಡ್ತೀವಿ ಅಂದ್ರೆ ಈ TB ಇತ್ತಂದ್ರೆ ಮನುಷ್ಯರಿಗೆ ಓಲ್ಡ್ ಏಜ್ ಆಗಿತ್ತಂದ್ರೆ, ಅದಾದಮೇಲೆ ಫೋರ್ಸ್ಡ್ ಸಂಕನ್ ಇದು ಇತ್ತಂದ್ರೆ, ಅದಾದಮೇಲೆ ಕ್ರೋನಿಕ್ ಡಾಕ್ರೋಸಿಸ್ಟೈಟಿಸ್ ಇದಿತ್ತಂದ್ರೆ, ಸ್ಕಾರಿಂಗ್ ಇತ್ತಂದ್ರೆ, ಮತ್ತು ಆಮೇಲೆ ಗ್ರಾಸ್ ನೋಡಿದ್ದು ಕ್ರಾನಿಕ್ ರೈನೈಟಿಸ್ ಇತ್ತಂದ್ರೆ, ಟ್ಯೂಮರ್ ಇತ್ತಂದ್ರೆ ಇವೆಲ್ಲ ಬೇಕಾಗ್ತದೆ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಇದೇ ಬ್ಲಾಕ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಡಾಕ್ರೋಸಿಸ್ಟೆಕ್ಟಮಿ ಮಾಡಿ ಕೈ ಬಿಟ್ಬಿಡ್ತೀವಿ ನ್ಯಾಸ್ ಬಿಟ್ಲಾರ್ದಂಗೆ. ಓಕೆ, ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ದಿ ಲ್ಯಾಕ್ರಿಮಲ್ ಅಪಾರಟಸ್.